ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಮೀರಾಚಾರ್ಯ ಮಣ್ಣೂರು. ಈ ಸನಾತನ ಧರ್ಮ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ನಿಮ್ಮ ಮನೆಯ ಬಾಗಿಲಿಗೆ, ಮನಸ್ಸಿನ ಬಾಗಿಲಿಗೆ ತೆಗೆದುಕೊಂಡು ಬಂದಿದ್ದೇವೆ. ಹಾಗಿದ್ದರೆ ವಿಷಯಗಳಿಗೆ ಹೋಗೋಕ್ಕಿಂತ ಪ್ರಸ್ಥಾನಕ್ಕಿಂತ ಮೊದಲಿಗೆ ಈ ಕಾರ್ಯಕ್ರಮದ ಒಂದು ಸೂಕ್ಷ್ಮ ಪರಿಚಯವನ್ನು ನಿಮಗೆ ನೀಡ್ತಾ ಇದ್ದೇನೆ. ಬಹುಶಃ ನಮ್ಮ ಮನೆಯೊಳಗೆ, ನಮ್ಮ ಮನಸ್ಸಿನೊಳಗೆ ಗಟ್ಟಿಯಾಗಿ ಬೇರೂರಿದ್ದೇ ಈ ಸನಾತನ ಧರ್ಮ. ನಾವು ಇವತ್ತಿನ ದಿವಸ ಏನು ಸಂಸ್ಕಾರಗಳನ್ನು, ಪದ್ಧತಿಗಳನ್ನು, ರೀತಿ ನೀತಿಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ, ಅದೆಲ್ಲವೂ ಕೂಡ ನಮ್ಮ ಜೀವನದೊಳಗೆ ಅಳವಡಿಕೆ ಆಗ್ತಿರುವಂತಹ ಒಂದು ಬೃಹತ್ ಆಕಾರದಲ್ಲಿ ಬೆಳೆದು ನಿಂತಹ ವೃಕ್ಷವೇ ಸನಾತನ ಧರ್ಮ. ಸನಾತನ ಧರ್ಮ ಅಂಥೇಳಿ ಬಂದಾಗ ನಮ್ಮ ಕುಂಭಮೇಳವನ್ನು ಹೊರತುಪಡಿಸಲಿಕ್ಕೆ ಸಾಧ್ಯ ಏನು? ಸಾಧ್ಯನೇ ಇಲ್ಲ. ಕೇವಲ ಸ್ನಾನದ ಒಂದು ಪುಣ್ಯ ಅಂತ ಅಂದ್ಕೊಂಡ್ರೆ ಅಷ್ಟೇ ಅಲ್ಲ, ಕಿಂತು ಎಲ್ಲ ತೀರ್ಥಗಳ ಸನ್ನಿಧಾನ, ಎಲ್ಲ ದೇವತೆಗಳ ಸನ್ನಿಧಾನ, ಎಲ್ಲ ಋಷಿಮುನಿಗಳ ಸನ್ನಿಧಾನವನ್ನು ಒಳಗೊಂಡಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರಕ್ಕೆ ನಾವು ಹೋಗಿ ಸ್ನಾನ ಮಾಡಿಕೊಂಡು ಬಂದಿದ್ದೇವೆ. ಅದುವೇ ಸನಾತನ ಧರ್ಮದ ಮೇಲಿನ ವಿಶ್ವಾಸ. ಹೀಗೆ ಸನಾತನ ಧರ್ಮವನ್ನು ನಾವು ಎಷ್ಟು ಎತ್ತರಕ್ಕೆ ಬೇಕಾದಷ್ಟು ಎತ್ತರಕ್ಕೆ ಬೆಳೆಸ್ಬೋದು. ಆ ಸನಾತನ ಧರ್ಮವನ್ನು ಎಷ್ಟು ಬೇಕಾದಷ್ಟು ನಾವು ಬೃಹದಾಕಾರವಾಗಿ ಕಾಣಬಹುದು, ಅತಿ ಸೂಕ್ಷ್ಮವಾಗಿಯೂ ಕಾಣಬಹುದು. ಹೀಗೆ ಸೂಕ್ಷ್ಮ ಮತ್ತು ಬೃಹದಾಕಾರವಾಗಿ ಎರಡೂ ವಿಧವಾಗಿ ಕಾಣತಕ್ಕಂತಹ ಒಂದು ವಿಶೇಷವಾದಂತಹ ಧರ್ಮ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಅದು ನಮ್ಮ ಸನಾತನ ಧರ್ಮ. ಇಂತಹ ಸನಾತನ ಧರ್ಮವನ್ನು ಒಳಗೊಂಡಂತಹ ಕಾರ್ಯಕ್ರಮವೇ ನಮ್ಮ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಸನಾತನ ಧರ್ಮ. ಪ್ರತಿ ದಿವಸ, ಪ್ರತಿ ನಿತ್ಯ, ಪ್ರತಿ ಕ್ಷಣ ನಿಮಗೆ ಗೈಡೆನ್ಸನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ ಇದಾಗಿರ್ತದೆ. ನಾ ಇಲ್ಲೇನೂ ಹೊಸದು ಹೇಳಲಿಕ್ಕೆ ಹೋಗೋದಿಲ್ಲ ಅಥವಾ ಇದ್ದದ್ರ ಬಗ್ಗೆ ಕನ್ಫ್ಯೂಷನ್ ಹುಟ್ಟಿಸೋದಿಲ್ಲ. ಆದರೆ ಸನಾತನ ಧರ್ಮದ ಅನುಸಾರವಾಗಿ ಯಾವುದನ್ನು ಕನ್ವಿನ್ಸ್ಡ್ ಆಗಿ ಮಾಡಬೇಕೋ ಅದನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮ ಇದಾಗಿರ್ತದೆ. ಈ ಸನಾತನ ಧರ್ಮದ ಒಂದು ವಿಶೇಷವಾದಂತಹ ಒಂದು ಏನು ಪರಿಮಿತಿ ಇರ್ತದೆ, ಆ ಪರಿಮಿತಿ ಒಳಗೆ ಏನೆಲ್ಲ ಬರ್ತದೆ ಅಂತಂದರೆ, ಪರಿಮಿತಿ ಒಳಗೆ ಜ್ಯೋತಿಷ್ಯ ಶಾಸ್ತ್ರ, ಹಬ್ಬ ಹರಿದಿನಗಳು, ಆಚರಣೆಗಳು, ಸಂಸ್ಕಾರ, ಪದ್ಧತಿ, ರೀತಿ, ನಿಮ್ಮೆಲ್ಲರ ಪ್ರಶ್ನೆಗಳು, ಅದಕ್ಕೆ ಸಮಂಜಸವಾಗಿರ್ತಕ್ಕಂತಹ ಧರ್ಮಕಾಂಡದಲ್ಲಿ ಬರ್ತಕ್ಕಂತಹ ಉತ್ತರಗಳು, ಈ ಎಲ್ಲವನ್ನು ಇಟ್ಟುಕೊಂಡು ಹೊರಟಂತಹ ಒಂದು ವಿಶ್ವಾಸವನ್ನು ಕೊಡತಕ್ಕಂತಹ ಕಾರ್ಯಕ್ರಮವೇ ಈ ಸನಾತನ ಧರ್ಮ. ಹಾಗಿದ್ದರೆ ಈ ಸನಾತನ ಧರ್ಮ ಕಾರ್ಯಕ್ರಮವನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೇವೆ ಅಂತಂತಂದರೆ, ಮೊಟ್ಟ ಮೊದಲಿಗೆ ನಡೆಯುವಂಥದ್ದೇ ಪಂಚಾಂಗ ಶ್ರವಣ. ಬನ್ನಿ ಹಾಗಿದ್ದರೆ ಪಂಚಾಂಗ ಶ್ರವಣವನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ನಾವು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ತೃತೀಯ ತಿಥಿಯನ್ನು ನೋಡ್ತಾ ಇದ್ದೇವೆ. ಚಿತ್ತಾ ನಕ್ಷತ್ರ, ಧ್ರುವ ಯೋಗ, ವಿಷ್ಟೀಕರಣವನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:35 ಆಗಿದೆ. ಸೂರ್ಯಾಸ್ತದ ಸಮಯ ಸಾಯಂಕಾಲ 6:35 ಇದೆ. ರಾಹುಕಾಲ ಮಧ್ಯಾಹ್ನ 12:27 ಪ್ರಾರಂಭವಾಗ್ತದೆ. ಅಂತ್ಯವಾಗುವಂತಹ ಸಮಯ ಮಧ್ಯಾಹ್ನ 2:37. ಯಮಗಂಟ ಕಾಲ ಬೆಳಗ್ಗೆ 8:09 ಪ್ರಾರಂಭವಾಗಿ 9:38 ಕೂಡ ಯಮಗಂಟ ಕಾಲವನ್ನು ನೋಡ್ತಾ ಇದ್ದೇವೆ. ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ಬೇಕಂತ ಅಂದ್ಕೊಂಡೇವಿ, ಒಂದಿಷ್ಟು ಹೊಲ ಖರೀದಿ ಮಾಡ್ಬೇಕಂತ ಅಂದ್ಕೊಂಡೇವಿ, ಯಾರಿಗೋ ಒಂದಿಷ್ಟು ರೊಕ್ಕ ಕೊಡ್ಬೇಕಂತ ಮಾಡೇವಿ, ಯಾರ ಕಡೆನೂ ಒಂದಿಷ್ಟು ರೊಕ್ಕ ಇಸ್ಕೋಬೇಕಂತ ಮಾಡೇವಿ, ವಾಹನ ಖರೀದಿ ಮಾಡ್ಬೇಕಂತ ಮಾಡೇವಿ. ಒಂದು ಒಳ್ಳೆಯ ಸಮಯವನ್ನು ನಿಗದಿಪಡಿಸ್ರಿ, ನಮಗಿವತ್ತಿನ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಟಂತಹ ಸಮಯವನ್ನು ತಿಳಿಸ್ರಿ ಅಂತಂತಂದರೆ, ಅಂತಹ ಒಂದು ಶುಭ ಮುಹೂರ್ತ ನಮಗೆ ಅಭಿಜಿನ್ ಮುಹೂರ್ತ ಅಂತ ನಾವು ಹೇಳ್ತೇವೆ. ಮಧ್ಯಾಹ್ನ ಸಮಯದಲ್ಲಿ ಆಫಿಷಿಯಲ್ ಕೆಲಸಕ್ಕಾಗಿ, ಅಂದರೆ ಆಫೀಸಿನ ಸಮಯದೊಳಗಾಗಿ ಬೇಕು ಅಂತಂತಂದ್ರೆ 12:10 ಪ್ರಾರಂಭವಾಗಿ 12:30 ಕೂಡ ಇದೆ. ಇನ್ನು ಸಾಯಂಕಾಲದಲ್ಲಿ ಬೇಕು ಅಂತಂತಂದರೆ 5:04 ಪ್ರಾರಂಭವಾಗ್ತದೆ ಹಾಗೂ 6:10 ಈ ಒಂದು ಸಮಯ ಮುಗಿತಾ ಇದೆ. ಚಿಂತನೆ ಇದು ಬಹಳ ದೊಡ್ಡದಾಗಿರಬೇಕು. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ, ಬಹುಶಃ ಇಂತಹ ಚಿಂತನೆಯನ್ನೇ ಇಟ್ಟುಕೊಂಡದ್ದರಿಂದ ಸನಾತನ ಧರ್ಮ ಇಷ್ಟು ಅವ್ಯಾಹತವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಧರ್ಮ ಅಂಥೇಳಿ ಬಂದಾಗ
ಅದನ್ನು ನಾವು ಎಲ್ಲೋ ಒಂದು ಸೂಜಿಯಷ್ಟು ಸಣ್ಣದಿರ್ತದೆ, ಬೇಕಂದಾಗ ಬಹಳಷ್ಟು ದೊಡ್ಡದಾಗ್ತದೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಕಾಯ, ವಾಚ ಮತ್ತು ಮನಸ ಈ 3 ವಿಧವಾಗಿರ್ತಕ್ಕಂತಹ ಧರ್ಮವನ್ನು ತಿಳಿಸ್ಕೊಡ್ತಾರೆ. ನಾವು ದೇಹದಿಂದ ಮಾಡತಕ್ಕಂತಹ ಒಂದು ಧರ್ಮ, ಮನಸ್ಸಿನಿಂದ ಮಾಡತಕ್ಕಂತಹ ಒಂದು ಧರ್ಮ, ನಾವು ಬಾಯಿಯಿಂದ ಮಾಡತಕ್ಕಂತಹ ಒಂದು ಧರ್ಮ, ಹೀಗೆ ಇಂದ್ರಿಯಗಳಿಂದ ಮಾಡತಕ್ಕಂತಹ, ದೇಹದಿಂದ ಮಾಡತಕ್ಕಂತಹ ಹಾಗೂ ನಾವು ಮಾಡುವಂತಹ ಕರ್ಮಾನುಷ್ಠಾನಗಳಿಂದ ಮಾಡತಕ್ಕಂತಹ ಧರ್ಮದ ಒಂದು ವಿಶೇಷವಾದಂತಹ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಇದೆಲ್ಲವನ್ನು ಗಮನಿಸಿದಾಗ ಮನುಷ್ಯನಿಗೆ ಒಂದು ಗದ್ದಲ, ಏನು ಪಾಪ ಎಲ್ಲಿಂದ ಬರ್ತದೆ, ಪುಣ್ಯ ಎಲ್ಲಿಂದ ಸಂಗ್ರಹ ಆಗ್ತದೆ, ಈ ಪಾಪ ಪುಣ್ಯದ ಇಂಪ್ಯಾಕ್ಟ್ ನನ್ನ ಮೇಲೆ ಬೀಳ್ತಾ ಇದೆಯಾ, ಮನೆಯಲ್ಲಿ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮತ್ತೊಂದೇನೋ ಸಮಸ್ಯೆ ಇದೆ, ಹಾಗಿದ್ರೆ ನಾನು ಮಾಡುವಂತಹ ಧರ್ಮ ಕಾರ್ಯದಿಂದ ಏನಾದರೂ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಅದನಾ ಅಂತನ್ನುವಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬ ಮನುಷ್ಯ ಮಾಡಿಕೊಳ್ತಾನೆ. ಇಂತಹ ಪ್ರಶ್ನೆಗಳು ಬಂದಾಗ ಉತ್ತರ ಎಲ್ಲಿ ಅಂತ ಹುಡುಕಿ ಹೊರಟಾಗ ನಾನಾ ವಿಧವಾಗಿರ್ತಕ್ಕಂತಹ ಧರ್ಮಾಚರಣೆಗಳನ್ನು ನಾವು ಏಕ್ದಮ್ ವಾಸ್ಟ್ ಆಗಿ ನೋಡ್ತೇವೆ ನಮ್ಮ ಭಾರತೀಯ ಸಂಪ್ರದಾಯದೊಳಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.